ದೇಶದ ಹಿತದೃಷ್ಟಿಯಿಂದ, ಅದರಲ್ಲೂ ಕರ್ನಾಟಕದ ಹಿತದೃಷ್ಟಿಯಿಂದ ಬಹಳ ನಿರಾಶಾದಾಯಕವಾದಂಥ ಬಜೆಟ್. ದೂರದೃಷ್ಟಿ ಇಲ್ಲೇ ಇರ್ತಕ್ಕಂಥ ಬಜೆಟ್. ನಾನು ಬಜೆಟ್ ಪೂರ್ವಭಾವಿ ಚರ್ಚೆಯಲ್ಲಿ ನಮ್ಗೆ ಕರೆದಿದ್ರು. ನಾನು ಕೃಷ್ಣ ಬೈರೇಗೌಡರನ್ನು ಕಳಿಸ್ಕೊಟ್ಟಿದ್ದೆ. ನಾವು ಈ ಬಜೆಟ್ನಲ್ಲಿ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದು. ನಮ್ಮ ಬೇಡಿಕೆಗಳಾಗಿದ್ದವೇ ಹೊರತು ಒಂದನ್ನು ಕೂಡ ಈಡೇರಿಸತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ. ಈ ವರ್ಷದ ಬಜೆಟ್ ಗಾತ್ರ ಅಂದರೆ ಮುಂದಿನ ವರ್ಷ 2025-26 ಬಜೆಟ್ ಗಾತ್ರ ಕೇಂದ್ರ ಸರ್ಕಾರದ್ದು 50,065 ಲಕ್ಷ ಅಲ್ಲ 50,65,345 ಕೋಟಿ. ಕಳೆದ ವರ್ಷ 24-25ರಲ್ಲಿ 48,20,000 ಕೋಟಿ. ಅದನ್ನು ಪರಿಷ್ಕೃತ ಅಂದಾಜು ಮಾಡಿದ್ದು ಬಜೆಟ್ ನಾವು 2024-25 47,16,000 ಕೋಟಿ. ಅಂದರೆ 1,04,000 ಕೋಟಿ ಕಡಿಮೆ ಆಯಿತು. ರಿವೈಸ್ಡ್ ಎಸ್ಟಿಮೇಟ್ and regarding budget side 47,16,000 ಕೋಟಿ. ಅಂದರೆ 1,04,000 ಕೋಟಿ ಕಡಿಮೆ ಆಯಿತು. ಅದರ ಅರ್ಥ 1,04,000 ಕೋಟಿ ತೆರಿಗೆ ಅವರು ಅಂದಾಜು ಮಾಡಿದ್ರಲ್ಲ, ಅದರಲ್ಲಿ ಕಡಿಮೆ ಆಯಿತು ಅಂತ. ತೆರಿಗೆ ಅವರು ಅಂದಾಜು ಮಾಡಿದಷ್ಟು ಕಲೆಕ್ಟ್ ಮಾಡಿದರೆ ರಿವೈಸ್ಡ್ ಬಜೆಟ್ ಸೈಜ್ ಮಾಡಬೇಕಾದಂಥ ಅಗತ್ಯ ಇರಲಿಲ್ಲ. ಆಮೇಲೆ ಈ ಬಜೆಟ್ ಗಾತ್ರದಲ್ಲಿ 50,65,000 ಕೋಟಿ 345 ಕೋಟಿ 50,65,345 ಕೋಟಿ ಬಜೆಟ್ನಲ್ಲಿ ಅವರು ಕೇಂದ್ರ ಸರ್ಕಾರ ಸಾಲ ಮಾಡಿರ್ತಕ್ಕಂಥದ್ದು, ಸಾಲ ತಗೋತಾ ಇರ್ತಕ್ಕಂಥದ್ದು 15,68,936 ಕೋಟಿ. 15,68,936
68,936 ಕೋಟಿ ಸಾಲ. ಬಡ್ಡಿ ಪಾವತಿಗೆ ಕೊಡ್ತಾ ಇರ್ತಕ್ಕಂಥದ್ದು 12,70,000 ಕೋಟಿ. ಅಂದರೆ ಸಾಲ 15,68,936 ಕೋಟಿ ಸಾಲ ತಕ್ಕಂತಾರೆ, 50,65,345 ಕೋಟಿನಲ್ಲಿ ಸಾಲ, 30% ಸುಮಾರು 30% ಸಾಲ ಆಗಿರ್ತದೆ. ಅದರಲ್ಲಿ ಈಗ ಬಡ್ಡಿ ಕೊಡೋದು ಎಷ್ಟು ಗೊತ್ತಾ? 12.7 ಲಕ್ಷ ಬಡ್ಡಿ ಪಾವತಿಗೆ ಕೊಡ್ತಕ್ಕಂಥದ್ದು. ಅಂದರೆ ಈ ದೇಶದ ಮೇಲೆ ಸಾಲ ಸುಮಾರು 202 ಲಕ್ಷದಿಂದ 205 ಲಕ್ಷ ಕೋಟಿ ಸಾಲ ಇದೆ. 202 ಲಕ್ಷ ಕೋಟಿಯಿಂದ 205 ಲಕ್ಷ ಕೋಟಿಗಳಷ್ಟು ಸಾಲ ಇದೆ. ಫಿಸ್ಕಲ್ ಡೆಫಿಸಿಟ್ 4.4. ರೆವಿನ್ಯೂ ಡೆಫಿಸಿಟ್ ಶೇಕಡ 1.5. ರೆವಿನ್ಯೂ ಡೆಫಿಸಿಟ್ ಶೇಕಡ 1.5. ಫಿಸ್ಕಲ್ ಡೆಫಿಸಿಟ್ ಈಸ್ 4.4%. ಇದು ಒಟ್ಟಾರೆಯಾಗಿ ಈ ಬಜೆಟ್ ಅತ್ಯಂತ ನಿರಾಶಾದಾಯಕ, ದೂರದೃಷ್ಟಿ ಇಲ್ಲೇ ಇರ್ತಕ್ಕಂಥ, ಕರ್ನಾಟಕದ ದೃಷ್ಟಿಯಿಂದ ವಿರುದ್ಧವಾಗಿರ್ತಕ್ಕಂಥ ಬಜೆಟ್. ಕರ್ನಾಟಕ, ಆಸ್ ಯು ನೋ, ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ರಾಜ್ಯಗಳಲ್ಲಿ ವಿ ಆರ್ ನಂಬರ್ 2. ಬಿಹಾರ್ ಮತ್ತು ಆಂಧ್ರ ಪ್ರದೇಶ, ಬಿಹಾರ್ನಲ್ಲಿ ಅವ್ರ ಸಮ್ಮಿಶ್ರ ಸರ್ಕಾರ ಇದೆ. ರಾಜಕೀಯ ಕಾರಣಕ್ಕೋಸ್ಕರ ಬಿಹಾರಿಗೆ ವಿಶೇಷ ಅನುದಾನ ಕೊಡ್ತಾ ಇದ್ದಾರೆ. ಆಮೇಲೆ ಆಂಧ್ರಕ್ಕೆ ಅವರ ಕೇಂದ್ರ ಸರ್ಕಾರದಲ್ಲಿ ಅವ್ರ ಜೊತೆಯಲ್ಲಿ ಇದ್ದಾರೆ ಚಂದ್ರಬಾಬು ನಾಯ್ಡು, ಅಲಯನ್ಸ್ ಪಾರ್ಟ್ನರು. ಅವರಿಗೆ ಕಳೆದ ವರ್ಷನೂ ಕೊಟ್ಟಿದ್ರು, ಈ ವರ್ಷನೂ ಕೂಡ ಕೊಟ್ಟಿದ್ದಾರೆ. ಸೊ ಇದು ಒಂದು ರೀತಿ ಬಿಹಾರ್ ಮತ್ತು ಆಂಧ್ರ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಬಜೆಟ್. ನಮ್ಮ ರಾಜ್ಯ
ರಾಜ್ಯದ ಯೋಜನೆಗಳಾದಂಥ ಮೇಕೆದಾಟು ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಮಾದಾಯಿ ಇರ್ಬೋದು, ಕೃಷ್ಣಾ ಯೋಜನೆ ಇರ್ಬೋದು, ಮೇಲ್ದಂಡೆ ಕೃಷ್ಣ ಮೇಲ್ದಂಡೆ ಇರ್ಬೋದು, ಯಾವ ಯೋಜನೆಗಳಿಗೂ ಕೂಡ ದುಡ್ಡು ಕೊಡ್ತಿಲ್ಲ. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವರ ಬಜೆಟ್ನಲ್ಲಿ 2023-24 ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಇದು. ಎರಡು 2023-24 ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಸ್ಪೀಚ್ನಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದರು. ಇಲ್ಲಿವರೆಗೂ ₹1 ಬಂದಿಲ್ಲ. ಮತ್ತೆ ಈ ಬಜೆಟ್ನಲ್ಲೂ ಕೂಡ ಅದು ಪ್ರಸ್ತಾಪ ಇಲ್ಲ. ಇವರು ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸುವಾಗ ಕೇಂದ್ರ ಸರ್ಕಾರದಿಂದ ನಮಗೆ 5,300 ಕೋಟಿ ಬರ್ತದೆ, ಮತ್ತೆ ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ಅಂತ ಹೇಳಿದರು. ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದರು. ಅದರ ಪ್ರಸ್ತಾಪ ಇಲ್ಲ ಇದರಲ್ಲಿ, ಈ ಬಜೆಟ್ನಲ್ಲಿ ಇಲ್ಲ. ಕರ್ನಾಟಕ, ರಾಜಸ್ಥಾನ ಬಿಟ್ಟರೆ ಹೆಚ್ಚು ಒಣಭೂಮಿ ಇರ್ತಕ್ಕಂಥ ಪ್ರದೇಶ. ಇದಕ್ಕೆ ನೀರಾವರಿ ಯೋಜನೆಗಳಿಗೆ ₹1 ಬಜೆಟ್ ಕೊಡದಿರಲಿ, ಅನುದಾನ ಕೊಡದಿರಲಿ, ಈ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ನೀರಾವರಿ ಯೋಜನೆಗಳ ಪ್ರಸ್ತಾಪನೆ ಇಲ್ಲ. ಆಮೇಲೆ ನಾನು ಈ ಸಾರಿ ರಾಯಚೂರಿನಲ್ಲಿ ಏಮ್ಸ್ ಘೋಷಣೆ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ದೆ. ಕೇಂದ್ರ ಸಚಿವರು ಅದರ ಭರವಸೆಯನ್ನು ಕೂಡ ಕೊಟ್ಟಿದ್ದರು, ನಡ್ಡಾ ಅವರು. ಅದರ ಪ್ರಸ್ತಾಪನೂ ಕೂಡ ಇಲ್ಲ. ಆಮೇಲೆ ರಾಜ್ಯದ ನಗರಗಳು ಇದ್ದಾವಲ್ಲ, ಕುಡಿಯುವ ನೀರಿನ ಯೋಜನೆಗಳಿಗೆ, ಗ್ರಾಮೀಣ ಪ್ರದೇಶಗಳಿಗೆ, ರೈಲು ಹೆದ್ದಾರಿ ಯೋಜನೆಗಳಿಗೆ ಹಣ ಒದಗಿಸ್ಕೊಡಿ ಅಂತ ಕೇಳಿದ್ದು, ಅನುದಾನ ಕೊಡಿ ಅಂತ. ಬಟ್ ಅದನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳಿಗೆ, ವಿಶೇಷವಾಗಿ ರಾಜಕಾಲುವೆ ನಿರ್ವಹಣೆಗೆ, ಬಿಸಿನೆಸ್ ಕಾರಿಡಾರ್ ಮಾಡೋಕ್ಕೆ ಹಣ ಕೇಳಿದ್ದು, ಅದಕ್ಕೆ ನಾವು ಕೊಟ್ಟಿರೋದು ಖಾಲಿ ಚೆಂಬು. ಆಮೇಲೆ ಅಂಗನವಾಡಿ
ಅಂಗನವಾಡಿ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚು ಮಾಡಿ ಅಂತ ಹೇಳಿದ್ದು, ಅದು ಕೂಡ ಕೊಟ್ಟಿಲ್ಲ. ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ಅಂಗನವಾಡಿ ಕಾರ್ಯಕರ್ತರಿಲ್ಲ, ಅವರು ICDS ಕಾರ್ಯಕ್ರಮ ಮಾಡಿದಾಗ ಮಾಡಿದ್ದು ಕಾರ್ಯಕ್ರಮ ಕೇಂದ್ರದ ಯೋಜನೆ ಅದು. ಆಶಾ ಕಾರ್ಯಕರ್ತರು ಎರಡು ₹1 ಕೊಟ್ಟಿಲ್ಲ. ಆಮೇಲೆ ಈ ವಸತಿ ಯೋಜನೆಗಳಿದಾವಲ್ಲ ನಗರ ಪ್ರದೇಶಗಳಿಗೆ, ಕೇಂದ್ರ ಸರ್ಕಾರದವರು ₹1.5 ಲಕ್ಷ ಕೊಡ್ತಾರೆ. ಅದನ್ನ 5 ಲಕ್ಷಗಳಿಗೆ ಹೆಚ್ಚಿಸಬೇಕು ಅಂತ ಕೇಳಿದ್ದು, ಅದನ್ನು ಮಾಡಿಲ್ಲ. ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ₹72,000 ಕೊಡ್ತದೆ ಒಂದು ಮನೆಗೆ, ಅದನ್ನು 3 ಲಕ್ಷಗಳಿಗೆ ಹೆಚ್ಚಿಸಬೇಕು ಅಂತ ಮಾಡಿದ್ದು, ಅದನ್ನು ಕೂಡ ಕೊಟ್ಟಿಲ್ಲ. ಒಟ್ಟಾರೆಯಾಗಿ ನರೇಂದ್ರ ಮೋದಿ ಅವರ ಸರ್ಕಾರದ ಬಜೆಟ್ ಕರ್ನಾಟಕಕ್ಕೆ ಚೋಂಕು ಕೊಡ್ತಕ್ಕಂಥದ್ದನ್ನು ಮುಂದುವರಿಸಿದೆ. ಈ ಬಜೆಟ್ ಆಮೇಲೆ ನರೇಗಾ ಯೋಜನೆ ಇದೆಯಲ್ಲ, ನರೇಗಾ ಯೋಜನೆ ಅದು 24-25 ಬಜೆಟ್ನಲ್ಲಿ 89,000 ಹೋದ ಬಜೆಟ್ನಲ್ಲಿ 89,154 ಕೋಟಿ ಒದಗಿಸಿದ್ರು. ಈ ಬಜೆಟ್ನಲ್ಲಿ 86,000 ಕೋಟಿಗೆ ಒದಗಿಸಲಾಗಿದೆ, ಕಡಿಮೆ ಆಗಿದೆ. From 89,154 crores to 86,000 crores ಆಗಿದೆ. ಆಮೇಲೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಎರಡ್ 2024-25 8,250 ಕೋಟಿ ಅನುದಾನ ಇತ್ತು. ಈ ಬಜೆಟ್ನಲ್ಲಿ 8,260 ಕೋಟಿ, ಅಂದರೆ 10 ಕೋಟಿ ಮಾತ್ರ ಹೆಚ್ಚು ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಟ್ಟಿಲ್ಲ, ಅದನ್ನು ಹೆಚ್ಚು ಮಾಡೋಕ್ಕೆ ಮಾಡಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಹೆಚ್ಚು ಮಾಡ್ತಕ್ಕಂಥದ್ದನ್ನು ಮಾಡಿಲ್ಲ. ಆಮೇಲೆ ರೈತರಿಗೆ ಬೆಳೆಗಳಿಗೆ ನೀಡಲಾಗುವ ಬೆಳೆ ವಿಮೆ 2024-25ರಲ್ಲಿ 15,864 ಕೋಟಿ 15,864 ಕೋಟಿ ರೂಪಾಯಿಗಳನ್ನು ಒದಗಿಸಿದರೆ, ಈ ವರ್ಷದ ಬಜೆಟ್ನಲ್ಲಿ, ಅಂದರೆ ಮುಂದಿನ ವರ್ಷದ ಬಜೆಟ್ನಲ್ಲಿ 12,242 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ. ಕಡಿಮೆ ಮಾಡಿದ್ದಾರೆ. ಫ್ರಮ್ 15,864 to 12,242. ಸರಿಯಾಗಿ ಫಿಗರ್ಗಳು ಬರ್ಕೊಳ್ಳಿ, ಆಮೇಲೆ ಏನೇನು ತಪ್ಪು ಬಳದ್ಬಿಟ್ಟಿದ್ದೀವಿ. ಅಲ್ಲ ನೀವಲ್ಲ, ನಾನು ಹೇಳಿರೋದು ನೀವು ಸರಿಯಾಗಿ ಕೇಳಿಸ್ದೆ ಬರ್ಕೊಳ್ಳೋದು ಹೋಗ್ಬಿಟ್ರೆ ಇದಾಗ್ಬಿಡ್ತದೆ. 15,864 ಕೋಟಿ 24-25ರಲ್ಲಿ ಬೆಳೆ ವಿಮೆ ಯೋಜನೆಗೆ ಕೊಟ್ಟಿದ್ರೆ, ಈ ವರ್ಷ 12,242 ಕೋಟಿ ಕೊಟ್ಟಿದ್ದಾರೆ.
ಆಮೇಲೆ ಯಥಾ ಪ್ರಕಾರ ಬಜೆಟ್ನಲ್ಲಿ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ ಅಪ್ ಇಂಡಿಯಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬಹಳ ಯಥೇಚ್ಛವಾಗಿ ಬಳಸಿದ್ದಾರೆ. ಇದನ್ನು ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ ಅಪ್ ಇಂಡಿಯಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಆದರೆ ಮೇಕ್ ಇನ್ ಇಂಡಿಯಾಗೆ ಇಟ್ಟಿರ್ತಕ್ಕಂಥದ್ದು ಬರೀ 100 ಕೋಟಿ ರೂಪಾಯಿ ಮಾತ್ರ. ಅದರಿಂದ ಈ ಬಜೆಟ್ ಬರೀ ಬಾಯಿ ಮಾತಿನಲ್ಲಿ ಹೊಟ್ಟೆ ತುಂಬಿಸೋ ಬಜೆಟ್. ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಬಜೆಟ್ ಅಲ್ಲಿ ಕಡಿಮೆ ಮಾಡಿದ್ದಾರೆ. ಜಾನುವಾರುಗಳ ಆರೋಗ್ಯ ಸುಧಾರಣೆ ಹಾಗೂ ರೋಗ ನಿಯಂತ್ರಣಕ್ಕೆ 2024-25ರಲ್ಲಿ 2465 ಕೋಟಿ ಕೊಟ್ಟಿದ್ರೆ ಈ ವರ್ಷ 1980 ಕೋಟಿ ಕಡಿಮೆ ಮಾಡಿದ್ದಾರೆ. ಆಮೇಲೆ ದೇಶದ ಬಡವರಿಗೆ ಆಹಾರ ಖಾತ್ರಿ ಯೋಜನೆಗೆ 24-25ರಲ್ಲಿ 2,06,000 ಕೋಟಿ 2.06 lakh crores ಇದ್ರೆ ಈ ವರ್ಷ 2,03,000 ಕೋಟಿ ಕಡಿಮೆ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಲ್ಲೂ ಕೂಡ ಕಡಿಮೆ ಮಾಡಿದ್ದಾರೆ. ಇಲ್ಲ, ಹೆಚ್ಚು ಮಾಡಿದ್ದಾರೆ, ಸ್ವಲ್ಪ ಹೆಚ್ಚು ಮಾಡಿದ್ದಾರೆ. ಈ ಬಜೆಟ್ನಲ್ಲಿ ಬಡವರಿಗೆ, ಕಾರ್ಮಿಕರಿಗೆ, ಯುವಕರಿಗೆ, ಮಹಿಳೆಯರಿಗೆ ಅವರ ಅಭಿವೃದ್ಧಿಗೆ ಖರ್ಚು ಮಾಡೋದು ಬಿಟ್ಟು ಕಾರ್ಪೊರೇಟ್ ಬಾಡಿಗಳಿಗೆ ಹೆಚ್ಚು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಉದಾಹರಣೆಗೆ ಟೆಲಿಕಾಂ ಉದ್ಯಮದ ಮೂಲಸೌಕರ್ಯಗಳನ್ನು ಒದಗಿಸ್ತಕ್ಕಂಥವರಿಗೆ 2024-25ರಲ್ಲಿ 2,000 ಕೋಟಿ ರೂಪಾಯಿ ಇಟ್ಟಿದ್ರೆ ಈ ಬಜೆಟ್ನಲ್ಲಿ 28,400 ಕೋಟಿ ರೂಪಾಯಿ. ಯಾಕಂದ್ರೆ ಈಗ ಚುನಾವಣೆ ಬರ್ತಾ ಇದೆಯಲ್ಲ, ಬಿಹಾರ್ ಚುನಾವಣೆ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಬಿಹಾರ್ ರಾಜ್ಯದ ಹೆಸರು ಮೂರು ಸಾರಿ ಪ್ರಸ್ತಾಪ ಮಾಡಿದ್ದಾರೆ. 3-4 ಸಾರಿ ಪ್ರಸ್ತಾಪ ಮಾಡಿದ್ದಾರೆ. ನಮಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ಕೈ ಚುಂಬು ಕೊಟ್ಟರಲ್ಲ, ಹಂಗೆ ಬಿಹಾರಿಗೆ ಕೂಡ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆಮೇಲೆ ಈ MSMEಗಳಿಗೆ ಅವುಗಳ ಈ ಬಜೆಟ್ನಲ್ಲಿ
ಹೆಚ್ಚು ಉದ್ಧಾರ ಮಾಡ್ತೀವಿ ಅಂತ ಭಾಷಣ ಬಿಗಿದಿದ್ರು. ಈ ವಲಯಕ್ಕೆ ಕೊಡ್ತಿದ್ದಂಥ ಅನುದಾನವನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಬಜೆಟ್ ಅತ್ಯಂತ ನಿರಾಶಾದಾಯಕ, ದೇಶದ ಆರ್ಥಿಕತೆ ಬೆಳವಣಿಗೆಗೆ ಪೂರಕವಾಗಿಲ್ಲದೆ ಇರತಕ್ಕಂಥ ಬಜೆಟ್, ದೂರದೃಷ್ಟಿ ಇಲ್ಲದೆ ಇರತಕ್ಕಂಥ ಬಜೆಟ್, ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಮಾಡಿರ್ತಕ್ಕಂಥ ಬಜೆಟ್. ಸರ್, ಒಂದ್ ಕಡೆ ಬಿಹಾರ್ ಸೆಂಟ್ರಿಕ್ ಬಜೆಟ್ ಅಂತ ಅನಿಸ್ತಾ ಇಲ್ಲ ಸರ್. ಯಾಕಂದ್ರೆ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಕೊಟ್ಟಿದ್ದಾರೆ, DFR ಅಲ್ಲಿ ಕೊಟ್ಟಿದ್ದಾರೆ, ಪಲ್ಸಸ್ 4 ಏರ್ಪೋರ್ಟ್ಗಳು ಘೋಷಣೆ ಮಾಡಿದ್ದಾರೆ. ಬಜೆಟ್ ಬಿಹಾರ್ ಇದು ಚುನಾವಣೆ ಗಮನದಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂಥ ಬಜೆಟ್. ಒಂದು, ಅವ್ರ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ನಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ. ಎರಡನೇದು, ಚುನಾವಣೆ ಬರ್ತಾ ಇದೆ. ಆ ಚುನಾವಣೆ ಗಮನದಲ್ಲಿ ಇಟ್ಟುಕೊಂಡು ಬಿಹಾರಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಟ್ ಅವೆಲ್ಲ ಅವರು ಭರವಸೆ ಕೊಟ್ಟವೆಲ್ಲ ಈಡೇರ್ತವೆ ಅಂತ ಹೇಳೋಕ್ಕಾಗಲಿಲ್ಲ. ಕರ್ನಾಟಕದ ಬಿಜೆಪಿ ಪ್ರಚಾರ ಇನ್ನೇನು ಅನಿಸುತ್ತೆ ನಿನಗೆ? ಅವ್ರು ಪ್ರೆಷರೇ ಹಾಕಿಲ್ವಲ್ಲ. ಯಾಕಂತಂದರೆ ನರೇಂದ್ರ ಮೋದಿಯವ್ರನ್ನ ಭೇಟಿ ಮಾಡೋಕ್ಕೆ ಆಗಲ್ಲ ಇವರು. ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಒತ್ತಾಯ ಮಾಡೋಕ್ಕಾಗಲ್ಲ ಇವರು. ಒಂದು ಸಾರಿನೂ ಕೂಡ BJP ಲೀಡರ್ಗಳು ಕರ್ನಾಟಕದವರು ನಮ್ಮ ರಾಜ್ಯಕ್ಕೆ ಈ ನ್ಯಾಯ ಕೊಡಿ ಅಂತೇಳಿ ಯಾವತ್ತೂ ಕೇಳೋದಕ್ಕೆ ಕಾಣಿಸಲ್ಲ ಅವರು. ಬಿಕಾಸ್ ತೆರಿಗೆ ನಮ್ಮ ಪಾಲಿನ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ. 15ನೇ ಹಣಕಾಸಿನ ಆಯೋಗದಲ್ಲಿ ಯಾವತ್ತಾರು ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಮಾತಾಡಿರೋದು ನೋಡಿದ್ದೀರಾ? ನಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳಿದಾರ? 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಆಮೇಲೆ 5,495 ಕೋಟಿ ಕೊಡ್ತೀವಿ ಅಂತ ಹೇಳಿದರು. ವಿಶೇಷ ಅನುದಾನ ಕೊಡ್ತೀವಿ ಅಂತ ಕೊಟ್ರ. 6,000 ಕೋಟಿ ಕೆರೆ ಅಭಿವೃದ್ಧಿಗೆ, ಬೆಂಗಳೂರಿನ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಹೇಳಿದರು. ಕೆರೆ ಅಭಿವೃದ್ಧಿಗೆ ಮತ್ತು ಪೆರಿಫೆರಲ್ ರಿಂಗ್ ರೋಡು ಕೊಡ್ತೀವಿ ಅಂತ ಹೇಳಿದ್ರು. ಕೊಡಲಿಲ್ಲ. ₹1 ಕೊಡಲಿಲ್ಲ ಇವತ್ತು. ಯಾಕೆ ನಿರಾಶಾದಾಯಕ ಬಜೆಟ್ ಅಂತ ಹೇಳ್ತಿದ್ದೆ ಅಂದರೆ ಬಿಕಾಸ್ ಆಫ್ ದಿಸ್. ಸರ್, ಒಂದು ಕಡೆ ಪ್ರೈವೇಟೈಸೇಷನ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ಆರ್ಗ್ಯುಮೆಂಟ್ ಸೈಡ್. ಅಟ್ ದಿ ಸೇಮ್ ಟೈಮ್ 100% ಇನ್ಶೂರೆನ್ಸ್ ಓಪನ್ ಮಾಡಿದ್ದಾರೆ ಸರ್. FDI ಇನ್ಶೂರೆನ್ಸ್ ಹ್ಯಾಸ್ ಬಿನ್ ಓಪನ್ ಫ್ರಮ್ 76. ಯಾವಾಗ ಬಿಜೆಪಿಯವರು ಏನು ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ನಾವು ಅರ್ಥ ಮಾಡ್ತೀವಿ. ನ್ಯೂಕ್ಲಿಯರ್ ಪವರ್ ಕೊಟ್ಟಿಲ್ಲ. ನ್ಯೂಕ್ಲಿಯರ್ ಪವರ್ ಕೊಟ್ಟ ಅದು ಬಿಹಾರ್ಗೆ ಕೊಟ್ಟಿದ್ದಾರೆ. ಬಿಹಾರ್ಗೆ ಕೊಟ್ಟಿದ್ದಾರೆ. ಈಗ ಸಂಸದರಲ್ಲ, ಕೇಂದ್ರ ಸಚಿವರುಗಳು ವಿಫಲರಾಗಿದ್ದಾರೆ ಸರ್. ರಾಜ್ಯದ ಸಚಿವರುಗಳು ವಿಫಲರಾಗಿದ್ದಾರೆ ಅಂತ ಮನದಟ್ಟು ಮಾಡಕ್ಕೆ. ಮನದಟ್ಟೆ ಮಾಡಿಲ್ವಲ್ಲ ಅವರು. ಸಂಸದರು ಕೇಂದ್ರ ಸಚಿವರು ಇವತ್ತಿನವರಿಗೆ ಮನದಟ್ಟೆ ಮಾಡಿಲ್ಲ, ಕೇಳೇ ಇಲ್ಲ, ಕೇಳಕ್ ಧೈರ್ಯನೂ ಇಲ್ಲ. ಇವರು ಮಿನಿಸ್ಟ್ರಿಗಳಿಂದ ಮತ್ತು ಲೋಕಸಭಾ ಸದಸ್ಯರುಗಳಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಹೆಸರಿಗೆ ಮಾತ್ರ ಸಚಿವರಾಗಿದ್ದಾರೆ ಅಂತ. ಹೆಸರಿಗೆ ಮಾತ್ರ ಸಚಿವರಾಗಿರುವಂತದ್ದು ಅಂತ ರಾಜ್ಯದಲ್ಲಿ ಇವತ್ತಿನವ್ರಿಗೆ ಎಲ್ಲರೂ ಮಾತಾಡಿರೋದು ಹೇಳಿ ತೋರಿಸ್ಯಪ್ಪ ನೀವು ನನಗೆ. ಇವರು ಯಾರು ಪ್ರಹ್ಲಾದ್ ಜೋಶಿ ಅವರಾಗಲಿ, ಕುಮಾರಸ್ವಾಮಿ ಆಗಲಿ, ಸೋಮಣ್ಣ ಆಗಲಿ, ಶೋಭಾ ಕರಂದ್ಲಾಜೆ ಆಗಲಿ ಇವತ್ತಿನವ್ರಿಗೆ ಮಾತಾಡಿರೋದು ತೋರಿಸಿ. ಅವ್ರಿಗೆ ಕೇಳಿ.
ನಿಮ್ಗೆ ಯಾಕೆ ಭಯ ಇದೆಯಪ್ಪ ತಮ್ಮ ಬಳಿ ಚರ್ಚೆ ಮಾಡಿಲ್ವಾ ಅಂತ ನೀವು ಕೇಳಿದ್ವಲ್ಲ ಇವತ್ತಿನವ್ರಿಗೆ ಇನ್ನೊಂದು ಭಯ ಇದೆಯಾ ನಿಮ್ಗೆ ಅಂತ ಕೇಳಿ. ಸರ್, ಈಗ ಮಿನಿಸ್ಟ್ರು ಮತ್ತೆ ಸಂಸದರು ತಮ್ಮ ಹತ್ರ ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡಿಲ್ವಾ ಸರ್ ಬಜೆಟ್ ಬಗ್ಗೆ? ಯಾವ ಚರ್ಚೆಯನ್ನು ಸಂಸದರು- ಯಾವತ್ತೂ ಇದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ. ನಾವೇ ಹೇಳಿದ್ದೀವಿ ಎಲ್ರಿಗೂ ಕರೆದು, ಹಿಂಗೆಲ್ಲ ಆಗಿದೆಯಪ್ಪ, ಇಷ್ಟೆಲ್ಲ ಅನ್ಯಾಯ ಆಗಿದೆ. ನಿರ್ಮಲಾ ಸೀತಾರಾಮನ್ ಬಂದಿದ್ರು, ಆ ಯಮನ್ಗೂ ಹೇಳಿದ್ದೀವಿ, ನಾವು MP ಗಳನ್ನೆಲ್ಲ ಕರೆದಾಗ ಹೇಳಿದ್ದೀವಿ, ಈಗಲಾರು ಕೊಡಮ್ಮ ಅಂತ. ಕೊಟ್ಟಿಲ್ವಲ್ಲ, ಅಲ್ಲ, ನಮ್ಮ ರಾಜ್ಯದಿಂದನೇ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅದು ನಮ್ಮ ರಾಜ್ಯದಿಂದ ರೆಪ್ರೆಸೆಂಟ್ ಮಾಡಿರೋರು. ಸರ್, ನೀವು ಫಾರ್ಮರ್ಸ್ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರಿ, ಅದರ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 100 ಅಗ್ರಿಕಲ್ಚರ್ ಡಿಸ್ಟ್ರಿಕ್ಟ್ಸ್ ಅಂತಾನೆ, ಇನ್ನೊಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಲ್ಲಿ 5 ಲಕ್ಷದವರೆಗೂ ನಾವು ಸಾಲ ಕೊಡ್ತೀವಿ ಅಂತ. ಅಟ್ ದಿ ಸೇಮ್ ಟೈಮ್ ಡೆಲ್ಲಿಯಲ್ಲೂ ಇನ್ನು ಪ್ರತಿಭಟನೆ ನಡೀತಾ ಇದೆ. ಗವರ್ನಮೆಂಟ್ ಹ್ಯಾಸ್ ನಾಟ್ ಓಪನ್ ಇಟ್ಸ್ ಮೌತ್ ಆನ್ MSP. ಯಾವುದೇ ಇವತ್ತವರಿಗೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. ಬಹಳ ದೀರ್ಘಕಾಲ ಪ್ರತಿಭಟನೆ ಮಾಡಿದ್ರು, ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಆದರೆ ಇವತ್ತವರಿಗೆ MSPಗೆ ಒಂದು ಕಾನೂನು ಮಾಡ್ತಕ್ಕಂಥದ್ದನ್ನು ಮಾಡಲಿಲ್ಲ. ನಬಾರ್ಡ್ ಫೈನಾನ್ಸ್ನು ಕಟ್ ಮಾಡಿದ್ರು. ಆಮೇಲೆ ಈ ಸಾರಿ ನಮಗೆ ನಬಾರ್ಡ್ ಫೈನಾನ್ಸ್ ಇದೆಯಲ್ಲ, 5,600 ಕೋಟಿ ಕಳೆದ ವರ್ಷ ಕೊಟ್ಟಿದ್ದು. ಈ ವರ್ಷ 58% ಕಡಿಮೆ ಮಾಡಿಬಿಟ್ಟಿದ್ದಾರೆ. 58% ಅಂದರೆ 2,345 ಕೋಟಿ. ಇಷ್ಟು ನಮ್ಗೆ ಗೊತ್ತಾ ಇರೋದಷ್ಟೇ. ಈಗ ಆದಾಯ ತೆರಿಗೆ ಲಿಮಿಟ್ 7 ಲಕ್ಷ 12 ಲಕ್ಷ ತನಕ ಹೋಗಿದೆ. ಅನುಕೂಲ ಆಗುತ್ತೆ. ಆದಾಯ ತೆರಿಗೆ ಲಿಮಿಟ್ 7 ಲಕ್ಷ 12 ಲಕ್ಷ ತನಕ ಹೋಗಿದೆ. ಇನ್ಕಮ್ ಟ್ಯಾಕ್ಸ್ ಸೀಲಿಂಗ್ ಲಿಮಿಟ್ ಇದು ಯಾರಿಗೆ ಅನುಕೂಲ ಆಗೋದು? ತೆರಿಗೆ ಕಟ್ಟೋರಿಗೆ, ಸರ್ಕಾರಿ ನೌಕರರಿಗೆ ಅಲ್ವಾ? ಬಡವರಿಗೆ ಏನು ಮಾಡ್ತಾರೆ? ಕಾರ್ಮಿಕರಿಗೆ ಏನಾಗ್ತದೆ? ಬಡವರಿಗೆ, ಕಾರ್ಮಿಕರಿಗೆ, ರೈತರಿಗೆ, ಮಹಿಳೆಯರಿಗೆ ಅವ್ರಿಗೇನು ಉಪಯೋಗ ಆಗುತ್ತೆ? ನೀವೇನಾದ್ರೂ ಕೇಂದ್ರ ಸರ್ಕಾರದ ಜೊತೆ ಫೈನಾನ್ಸ್ ಮಿನಿಸ್ಟರ್ ಜೊತೆ ಎಲ್ಲ ಮಾತಾಡ್ತಾ ಮಾತಾಡುತ್ತಲೇ ಇರ್ತೀವಿ. ಅಲ್ಲಲ್ಲ ಸರ್, ಈಗ ಬಡ್ಜೆಟ್ ಯಾಕಂದ್ರೆ ಮತ್ತೆ ನೋಡಪ್ಪ, ಎಲ್ಲ ಇರೋದ್ರಿಂದ ನನಗೆ ಹೇಳ್ಬಿಡ್ತೀನಿ, ಕೇಂದ್ರ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ, ನಿರೀಕ್ಷೆ ಇಟ್ಕೊಂಡಿಲ್ಲ ನಾನು. ಆದರೂ ನಮ್ಮ ಒತ್ತಾಯ ನಾವು ಮಾಡೇ ಮಾಡ್ತೀವಿ. ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಒತ್ತಾಯ ಮಾಡೇ ಮಾಡ್ತೀವಿ. ನಮಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು 16ನೇ ಹಣಕಾಸಿನ ಆಯೋಗದ ಮುಂದೆನೂ ಹೇಳ್ತೀವಿ, ನಿರ್ಮಲಾ ಸೀತಾರಾಮನ್ ಮುಂದೆವರೆಗೂ ಹೇಳ್ತೀವಿ, ಪ್ರಧಾನಮಂತ್ರಿ ಮುಂದೆನೂ ಹೇಳ್ತೀವಿ. ಸರ್, ಈಗ ಜನ ಕೇಂದ್ರ ಸಚಿವರನ್ನ ಏನ್ ಪ್ರಶ್ನೆ ಮಾಡ್ಬೇಕು ಸರ್? ಈಗ ಸದ್ಯಕ್ಕೆ ಈ ಬಜೆಟ್ ನೋಡಿ ಜನಗಳು ಏನ್ ಕೇಳಬೇಕು ಅವ್ರ ಹತ್ರ ಅಂತ? ಕೇಂದ್ರ ಸಚಿವರ ಬಳಿ ಏನ್ ಕೇಳಬೇಕು? ಕರ್ನಾಟಕಕ್ಕೆ ಚೋಂಕು ಕೊಟ್ಟಿದ್ದೀರಿ ಅಂತ ಕೇಳಬೇಕು. ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ನಿರಂತರ ಹೋರಾಟಗಳು ನಡೀತಾ ಇದೆ, ಯಾಕೆ ಕೇಂದ್ರದಲ್ಲಿ ಕೇಳ್ತಾ ಇಲ್ಲ ಅಂತ ಎಲ್ಲ ಅದನ್ನು ಆಯ್ತಪ್ಪ, ಜನ ಆರ್ಕ್ಸ್ ಕಳಿಸಿದಾರಲ್ಲ, ಹೆಚ್ಚಿನ ಸಂಸದರಿದ್ದಾರೆ. ಎಷ್ಟು ಜನ ಆರ್ಕ್ಸ್ ಕಳಿಸಿದ್ದಾರೆ? ಹೆಚ್ಚಿನ ಸಂಸದರನ್ನ ಹೋದ್ ಸಾರಿ 25 ಎಷ್ಟು ಜನ? 26 ಈ ಸಾರಿ ಎಷ್ಟು? 25 + 1 ಇದ್ರು ಮಂಡ್ಯ. ನಾವು 9 ಗೆದ್ದಿದ್ದೀವಿ, ಇನ್ನು ಉಳಿದೆಲ್ಲ ಅವರಿಗೆ ಗೆದ್ದಾರಲ್ಲ. ಜೊತೆ ಬೃಹತ್ ಕೈಗಾರಿಕೆ ಬೇರೆ ಮಿನಿಸ್ಟರ್ ಇದ್ದಾರೆ, ಎಲ್ಲ ಮಿನಿಸ್ಟರ್ ಎಲ್ಲ ದೊಡ್ಡ ದೊಡ್ಡ ಪೋರ್ಟ್ಫೋಲಿಯೋ ಮಿನಿಸ್ಟರ್ಗಳಿದ್ದಾರೆ. ಕೇಂದ್ರ ಸಚಿವರು ರಾಜ್ಯದವರೇ ಇದ್ದಾರೆ, ರಾಜ್ಯದ ದೊಡ್ಡ ದೊಡ್ಡ ಪೋರ್ಟ್ಫೋಲಿಯೋನೇ ಇದೆ. ಕೇಳಲಿ, ನೀವು ಅವ್ರು ಬಂದಾಗ ಕೇಳಪ್ಪ. ಚೀಫ್ ಮಿನಿಸ್ಟರ್ ತಾವೇಳಿ ಅಂತ ಸರ್. ಇವತ್ತಿನವರಿಗೆ ಒಂದು ದಿನ ಬಾಯಿ ಬಿಟ್ಟಿಲ್ಲ ಇವರು. ನಮ್ಮ BJPಯವರಾಗಿರ್ಬೋದು, JDSನವರಾಗಿರ್ಬೋದು, ಒಂದು ದಿನ ಬಾಯಿ ಬಿಟ್ಟು ನಮಗೆ ಅನ್ಯಾಯ ಆಗಿದೆ ಅಂತ ಹೇಳೇ ಇಲ್ಲ ಇವರು. ಸರ್, ಸೋಷಿಯಲ್ ಸೆಕ್ಟರ್ ಪ್ರೋಗ್ರಾಮ್ಸ್ಗೆ ಫಂಡ್ಸ್ ಬಹಳ ಕಡಿಮೆ ಕೊಟ್ಟಿರೋದ್ರಿಂದ ಕೇಂದ್ರ ಸರ್ಕಾರ, ವಿಲ್ ಇಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್ ಆನ್ ದಿ ಸ್ಟೇಟ್ ಗವರ್ನಮೆಂಟ್ಸ್, ನಾಟ್ ಆನ್ ಕರ್ನಾಟಕ, ಅಕ್ರಾಸ್ ದಿ ಕಂಟ್ರಿ? No, see, except Andhra and ಇದು ಬಿಹಾರ್,
ಇನ್ನು ಬಾಕಿ ಎಲ್ಲ ರಾಜ್ಯಗಳಿಗೂ ಅನ್ಯಾಯನೇ. ದೋಸ್ತಿ ಸರ್ಕಾರ ಕೆಲಸ ಮಾಡಿದೆ ಸರ್. ಆ? ಅವರ ದೋಸ್ತಿ ಸರ್ಕಾರ ಕೆಲಸ ಮಾಡಿದೆ ಅಂತ. ದೋಸ್ತಿ ಸರ್ಕಾರದಲ್ಲೇ ತೊಂದರೆ ಕೊಟ್ಟಿರೋದಲ್ವಾ? ಇಲ್ಲಿ ಕೇಂದ್ರದಲ್ಲಿ ದೋಸ್ತಿ ಇಲ್ವಾ? ಅಲ್ಲ ರಾಜ್ಯದಲ್ಲಿ ಏನ್ ಲಾಭ ತಂದಿಲ್ಲ ಅಂದ್ರೆ ಇನ್ನೂ ನಷ್ಟ ಆಗಿದೆ. ಸರ್, ಇದು ಕಾಂಗ್ರೆಸ್ But, ಆಡಳಿತ ಸರ್, ರಾಜ್ಯಗಳಿಗೆ ಇನ್ನೊಂದು ಟಾರ್ಗೆಟ್ ಪ್ರಶ್ನೆ, ಆಗ್ತಿದೆಯಾ ಅಂತ ಸರ್? ಕಾಂಗ್ರೆಸ್ ಆಡಳಿತ ನಡೆಸುವಂತಹ ರಾಜ್ಯಗಳಿಗೆ ಟಾರ್ಗೆಟ್ ಆಗ್ತಿದೆಯಾ? ಏನು ಎಲ್ಲ ಇಡೀ ದೇಶದಂತೆ ಕಾಂಗ್ರೆಸ್ ಎಲ್ಲೆಲ್ಲಿ ಆಡಳಿತ ನಡೆಸಿದಂತಹ ರಾಜ್ಯಗಳಿಗೆ ಟಾರ್ಗೆಟ್ ಆಗ್ತಿದೆಯಾ ಕೇಂದ್ರದ? ಇಲ್ಲ, ಈಗ ಕರ್ನಾಟಕದಲ್ಲಿ ಅವರು ಗೆಲ್ತೀವಿ ಅಂತ ನಿರೀಕ್ಷೆ ಮಾಡ್ಕೊಂಡಿದ್ರು. ನಾವು 136 ಸೀಟ್ ಗೆದ್ಬಿಟ್ಟು, ಬೈ ಎಲೆಕ್ಷನ್ನಲ್ಲೂ ಗೆದ್ಬಿಟ್ಟು ಎಲ್ಲರೂ. ಅದಕ್ಕೆ ದ್ವೇಷ ತೀರಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಸರ್, ಸದರ್ನ್ ಸ್ಟೇಟ್ಸ್ಗೆ ಈಗಾಗಲೇ ಕೂಗಿದೆ, ಸದರ್ನ್ ಸ್ಟೇಟ್ಸ್ಗೆ ಬಹಳ ಅನ್ಯಾಯ ಆಗ್ತಾ ಇದೆ, ಡಿವಲ್ಯೂಷನ್ ಆಫ್ ಇದು ಟ್ಯಾಕ್ಸ್ ಎಲ್ಲೂ ಕಡಿಮೆ ಆಗ್ತಾ ಇದೆ, ನಮಗೆಲ್ಲ ಥರದ ಈ ಬಜೆಟ್ ಮತ್ತೆ ಸದರ್ನ್ ಸ್ಟೇಟ್ಸ್ಗೆ ಬಹಳಷ್ಟು ಎಲ್ಲೂ ಮೆನ್ಷನ್ ಮಾಡಿಲ್ಲ. ವೆದರ್ ಮೋದಿ ಅಂಡ್ ಇಸ್ ಟೀಮ್ ಈಸ್ ಅಗೇನ್ಸ್ಟ್ ದಿ ದ್ರಾವಿಡನ್ ಕಲ್ಚರ್ ಆರ್ ಸದರ್ನ್ ಸ್ಟೇಟ್ಸ್ ಅಂತ ಅನಿಸ್ತಾ ಇದೆ ನಿಮಗೆ ಅಂತ? ಯಾವ ರಾಜ್ಯಗಳು ಅವರ ನೀತಿ ಇದೆಯಲ್ಲ, ಮನುಸ್ಮೃತಿ ಪ್ರಕಾರ ಮಾತಾಡ್ತಾರಲ್ಲ, ಮನುಸ್ಮೃತಿ ವಿರುದ್ಧ ಮಾತಾಡ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ಕೂಡ ವಿರುದ್ಧನೇ ಅವರು. ಸ್ಟೇಟ್ ಬಜೆಟ್ ಇದೆ, ಯಾವ ರೀತಿ ಸ್ಟೇಟ್ ಬಜೆಟ್ ಹಾಂ, ಅಲ್ಲ ಸರ್, ಸ್ಟೇಟ್ ಬಜೆಟ್ ಅಲ್ಲಿ ರಾಜ್ಯ ಬಜೆಟ್ ಯಾವ ನಿರೀಕ್ಷೆ? ನಾನು ಸ್ಟೇಟ್ ಬಜೆಟ್ ಮಂಡಿಸಿದಾಗ ಹೇಳ್ತೀನಿ. ಇನ್ನು ನಾವು ಮಾರ್ಚ್ ತಿಂಗಳಲ್ಲಿ ಮಂಡಿಸೋದು, ಈಗಲೇ ಹೇಳ್ಬಿಡ್ಲ. ಅಲ್ಲ, ನಿಮ್ಮ ಮೇಲೆ ಏನಾದ್ರು ಬರ್ಡನ್ ಬಜೆಟ್ ಜಾಸ್ತಿ ಎಲ್ಲ ಆಗುತ್ತಾ? ಗೌಪ್ಯವಾಗಿರ್ಬೇಕು. ಅಲ್ಲ ಸರ್, ನಿಮ್ಮ ಮೇಲೆ ಏನಾದ್ರು ಬರ್ಡನ್ ಜಾಸ್ತಿ ಆಗುತ್ತಾ ಅಂತ ಇವ್ರು ಮಾಡಿರೋಂಥ ಅನ್ಯಾಯಗಳಿಂದ? ಏನು ಹೇಳಲ್ಲ. ಈಗ ನಮ್ಮ ಬಜೆಟ್ ನಿರೀಕ್ಷೆಗೂ ಬಗ್ಗೆನೇ ಮೀರಿ ಸಿಗುತ್ತಾ ಮಾತಾಡ. ಅಂತ ಸರ್? ಜನರ ನಿರೀಕ್ಷೆಗೆ ಮೀರಿ ಸಿಗುತ್ತಾ? ನಿಮ್ ಬಜೆಟ್ ಅಲ್ಲಿ ಜನರ ನಿರೀಕ್ಷೆಗೆ ಮೀರಿ ಸಿಗುತ್ತಾ ಅಂತ? ನಮ್ಮ ಬಜೆಟ್ ಮಂಡಿಸಿದ ಮೇಲೆ ಮಾತಾಡಿ. ಸರ್, ಈಗ ತಮ್ಮ ರಾಜಕೀಯ ಸಲಹೆಗಾರರು ರಾಜೀನಾಮೆ ಕೊಟ್ಟಿದ್ದಾರೆ ತಮ್ಮ ಸ್ಥಾನಕ್ಕೆ. ಯಾರು ಬಿ.ಆರ್. ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಯಾರು ನಿನ್ಗೆ ಹೇಳಿದ್ರ? ಹೌದು, ಅಫಿಷಿಯಲ್ ಹೇಳಿದ್ದಾರೆ. ಏನು? ಕೊಡ್ತಾ ಇದ್ದೀನಿ, ರಾಜೀನಾಮೆ ಕೊಟ್ಟಿದ್ದೀನಿ, ಶಾಸಕನಾಗಿ ಮುಂದುವರಿತೀನಿ. ಮಾತಾಡ್ತೀನಿ ಅವ್ರ ಜೊತೆ. ಬಂಡಾಯ ಆಗ್ತದೆ ಇದು. ಬಂಡಾಯ ಅಲ್ಲ. ಅವ್ರಿಗೆ ನೋಡೋಣ, ಅವ್ರ ಜೊತೆ ಮಾತಾಡ್ತೀನಿ. ನಂಗೆ ಗೊತ್ತಿಲ್ಲ, ಮಾತಾಡಿಲ್ಲ. ರಾಜೀನಾಮೆ ವಿಚಾರ ಗೊತ್ತಿಲ್ಲ. ಆ? ರಾಜೀನಾಮೆ ಪತ್ರ ತಮಗೆ ತಲುಪಿದೆ. ರಾಜೀನಾಮೆ ಪತ್ರ ಕೊಟ್ಟಿದ್ದೀನಿ ಲಕೋಟಿನಲ್ಲಿ ಅಂತ ಹೇಳಿದ್ದಾರೆ. ನಾನು ಓದಿಲ್ಲ. ಲಕೋಟಿನಲ್ಲಿ ಇದೆ. ನನಗೆ ಬೆಂಗಳೂರು ಬರುವಾಗ ಬಂತು ಅದು. ನಾನು ಓದಕ್ಕೆ ಹೋಗಿಲ್ಲ ಪೂರ್ಣ. ಕರೆದು ಮಾತಾಡ್ತೀನಿ ಅವೆಲ್ಲ. ಏನು ಸರ್, ಇವತ್ತು ಅಶೋಕ್ ಅವ್ರು ಮತ್ತೆ ಮಾತಾಡಿದ್ದಾರೆ ಸರ್. ನವೆಂಬರ್ 15 ಮತ್ತು 16 ಒಳಗಡೆ ನೀವು ಚೇಂಜ್ ಆಗೇ ಆಗ್ತೀರಾ, ನೀವು ಬದಲಾಗೇ ಆಗ್ತೀರಾ? ನವೆಂಬರ್ 15 ಅಥವಾ 16 ಹೇಳತ್ಲೇ ಇದ್ದಾರೆ. ಚೇಂಜ್ ಆಯ್ತಾರೆ ಅಂತ ಹೇಳ್ತಾರೆ. ಚೇಂಜ್ ಆಗೋ ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಂತಾರಂತೆ. ಭವಿಷ್ಯ ಜ್ಯೋತಿಷ್ಯ ಜಾಸ್ತಿ ಹೇಳ್ತಾ ಇದ್ದಾರೆ ಅಂತ ಸರ್ ಈಗ ಆ? ಬಿಜೆಪಿಯಿಂದ ಭವಿಷ್ಯ ಜ್ಯೋತಿಷ್ಯ ಎಲ್ಲ ಜಾಸ್ತಿ ಅವ್ರಿಗೆ ಯುಗಾದಿ ಹಬ್ಬ ಬಿಟ್ಟು ಅವ್ರ ಪಕ್ಷ ನೋಡ್ಕೊಳ್ಳಿ ಸರ್, ಪಕ್ಷ ಪಕ್ಷ ಮೊದಲು ಅವ್ರ ಪಕ್ಷ ಏನಾಗಿದೆ ಅಂತ ನೋಡ್ಕೊಳ್ಳಿ, ಆಮೇಲೆ ನಮ್ಮದು ಬಗ್ಗೆ ಮಾತಾಡಿ. ಈಗ ದೇರ್ ಈಸ್ ಎ ವರ್ಟಿಕಲ್ ಡಿವಿಷನ್ ಇನ್ ಬಿಜೆಪಿ. ದಿನನಿತ್ಯ ಬೈದಾಡ್ತಾರೆ, ಕೆಟ್ಟ ಪದಗಳನ್ನು ಬಳಸಿ ಬೈದಾಡ್ತಾರೆ. ಇವನು ಇನ್ನೊಂದ್ಸಾರಿ ನೀವು ಗೆಲ್ಲಿ ನೋಡೋಣ ಅಂತ ಹೇಳ್ತಾರೆ ಒಬ್ಬ. ವಿಜೇಂದ್ರ ಗೆದ್ದದ್ದು ಹೊಂದಾಣಿಕೆ ಮಾಡ್ಕೊಂಡು ಗೆದ್ರು ಅಂತ ಹೇಳ್ತಾರೆ. ಯಾರು ಹೇಳೋದು ಇದು? ಸುಧಾಕರ. ಹೇಳಿದ್ದಾರೆ. ಸೊ ಇವ್ರು ಬದಲಾವಣೆ ಆಗ್ಲೇಬೇಕು ವಿಜೇಂದ್ರ ಅಂತ ಹೇಳ್ತಾರೆ. ಓಪನ್ ಆಗಿ ಎಷ್ಟು ಮಟ್ಟಿಗೆ ಅಲ್ಲಿ ಬಿಜೆಪಿ ಪಕ್ಷ ಅಳಸ್ಕೊಂಡಿದೆ ಅಂತಂದ್ರೆ ಅದು ನೋಡ್ತಾ ನಮ್ಮ ಬಗ್ಗೆ ಮಾತಾಡ್ತಾರೆ ಅಶೋಕ್.
ಅದನ್ನ ಡೈವರ್ಟ್ ಮಾಡಕ್ ಅದನ್ನ ಮಾತಾಡ್ತಿದ್ದಾರೆ, ಆ? ಅದನ್ನ ಡೈವರ್ಟ್ ಮಾಡಕ್ ಅದನ್ನ ನೀ ಹೆಚ್ಚೆ ಬರೀತಾ ಇಲ್ಲ ಅಂತ ತೋರಿಸ್ತಾ ಇಲ್ಲ ಸರ್. ಯಾಕಂದ್ರೆ ಅವರು ಗಂಟು ಮುಂಡೆ ಕಟ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅಂತ ಭಾರಿ ಕಾನ್ಫಿಡೆನ್ಸ್ ಮಾತಾಡ್ತಿದ್ದಾರೆ ಅಂತ ಈಗ ಭಾಳ ಸಾರಿ ಹೇಳಿದ್ದಾರೆ, ಏನೂ ಆಗಿಲ್ಲ. ಈ ಥರ ಭಾಳ ಸಾರಿ ಗಂಟು ಮುಟ್ಟೆ ಕಟ್ಕೊಂಡ್ಬಿಟ್ಟಿದ್ದಾರೆ ಅಂತ. ಎಲ್ಲರೂ ಸೇರಿ ನಿಮ್ಮನ್ನ ಬಹಳ ಈಗ ವಿಜೇಂದ್ರ ಏನು ಹೇಳ್ದ, ಬೆಳಗಾವಿ ಅಧಿವೇಶನಕ್ಕೆ ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತ ಹೇಳೋದು ಆಯ್ತಾ? ಅದು ಆ? ಮತ್ತೆ ಆಮೇಲೆ ಜನವರಿ 26 ಹೇಳಿದ್ರು ಸರ್. ಜನವರಿ 26 ಜನವರಿ 26ಕ್ಕೆ ಬೇರೆ ಸಿಎಂ ಬಂದು ಧ್ವಜ ಹಾಕ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಇದು ಬೆಳಗಾವಿ ಸೆಷನ್ ನಡೀತಲ್ಲ, ಬೆಳಗಾವಿ ಸೆಷನ್ ಅಷ್ಟೊತ್ತಿಗೆ ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಆಯ್ತಾ? ಅದು ಅವರೇ ಏನೋ ರಾಜಕೀಯವಾಗಿ ಏನು ಹೇಳ್ತಾರೆ. ಈಗ ಇಷ್ಟೆಲ್ಲ ಅಪಪ್ರಚಾರ ಮಾಡಿದ್ರು, ನಮ್ಮ ಮೇಲೆ ಭ್ರಷ್ಟಾಚಾರದ ಸುಳ್ಳುಗಳನ್ನೆಲ್ಲ ಹೇಳಿದ್ರು. ಏನಾಯ್ತು ಬೈ ಎಲೆಕ್ಷನ್? ಏನಾಯ್ತಪ್ಪ? ನೀವೇ ಗೆದ್ರಿ, ಆ? ನೀವೇ ಗೆದ್ರಿ. ಅದು ಎಲ್ಲಿ ಗೆದ್ದಿರೋದು? ಚನ್ನಪಟ್ಟಣದಲ್ಲಿ, ಆಮೇಲೆ ಶಿಗ್ಗಾವಿನಲ್ಲಿ, ಸಂಡೂರು ನಾವೇ ಗೆದ್ದಿದ್ದದು ಬಿಡು. ಇವರು ಮಾಜಿ ಮುಖ್ಯಮಂತ್ರಿಗಳ ಮನೆ ಮಕ್ಕಳು ಮಗ ಉತ್ತರಾಧಿಕಾರಿ ಉತ್ತರಾಧಿಕಾರಿಯಾಗವರು, JDSನ ಅಧ್ಯಕ್ಷರಾಗವರು, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಕಾನ್ಸ್ಟಿಟ್ಯೂನ್ಸಿ, ಅಲ್ಲಿ ಗೆದ್ದಿದ್ದೀವಿ ಅಲ್ಲ. ಅದು ಮೈನಾರಿಟಿಯಾಗಿ ಗೆದ್ದಿದ್ದೀವಿ. ಸರ್ ಇದೇ ಟ್ರೆಂಡು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇರುತ್ತೆ ಸರ್, ಇದೇ ಟೆಂಡೆನ್ಸಿ ಇನ್ನೂ ಜಾಸ್ತಿ ಆಗುತ್ತೆ. ಸರ್ ಯಾಕೆ ಸಿದ್ದರಾಮಯ್ಯ ಅವ್ರ ಮೇಲೆ ಕಣ್ಣು ಅಂತ? ಆ? ಯಾಕೆ ಸಿದ್ದರಾಮಯ್ಯ ಅವ್ರ ಮೇಲೆ ಕಣ್ಣು? ನಿಮ್ ಕಾಂಗ್ರೆಸ್ ಯಾವ ಸಿದ್ದರಾಮಯ್ಯನವ್ರು ಕಂಡ್ರೆ ಭಯ ಅವರಿಗೆ. ಅದಕ್ಕೆ ಸರ್, ನಿಮ್ಮನ್ನ ಕಂಡ್ರೆ ಭಯ. ಆ? ನಿಮ್ಮನ್ನ ಕಂಡ್ರೆ ಭಯ ಅಂತಾರ ಸರ್? ಮತ್ತೆ ಸುಮ್ಮನೆ ಯಾಕೆ ಮಾತಾಡ್ತಾರೆ? ಬೇರೆ ಯಾವ ನಾಯಕರ ಬಗ್ಗೆ ಅಷ್ಟು ಟೀಕೆ ಮಾಡಲ್ಲ ಅವ್ರು ಕಾಂಗ್ರೆಸ್ ಅಲ್ಲಿ. ಆ? ಸಿದ್ದರಾಮಯ್ಯ ಅವ್ರ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡ್ತಾರೆ, ಬಟ್ ನನ್ನ ಕಂಡ್ರೆ ಭಯ ಅವ್ರಿಗೆ. ಥ್ಯಾಂಕ್ ಯು. ಜಾತಿ ಗಣತಿ ಬಗ್ಗೆ ಇದು ಆ? ಜಾತಿ ಗಣತಿ ವರದಿ ಮಂಡಿಸ್ತೀವಿ.